श्रीराम जय जय राम। नानु ವಿಶೇಷವಾದ ಅಭಿನಂದನೆ ಪಡಿಸುತ್ತಾ ಎಲ್ಲ ಮಕ್ಕಳನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. श्रीराम जय राम जय जय राम। 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 श्रीराम जय जय श्रीराम। ಪಟ್ಟು ದೊಡ್ಡದಾಗಿರುತ್ತೆ. ಇವಾಗ ಏನು ನೋಡ್ತೀರಲ್ಲ ಇದಕ್ಕಿಂತ ಎಷ್ಟು ದೊಡ್ಡದಾಗಿರುತ್ತೆ, 18 ಪಟ್ಟು ದೊಡ್ಡದಾಗಿರುತ್ತೆ. ಇದು ಥರ್ಮೋಕೋಲ್ ಮಾಡಿರೋ ಒಂದು ಮಾಡಲ್. ಯಾರು ಬೇಕಾದ್ರೂ ಮಾಡ್ಬೋದು, ಬಟ್ ನಮ್ಗೆ ಶ್ರದ್ಧೆ ಮತ್ತೆ ಭಕ್ತಿ ಇದ್ರೆ ಮಾತ್ರ ಖಂಡಿತ ಇದರ ಮಾಡಲ್ ನೀವು ಪುಟ್ಟದ್ ಬೇಕಾದ್ರೂ ಮನೇಲಿ ಮಾಡ್ಕೋಬಹುದು. ಇದು ನೆಲ ಮಹಡಿ, 1ನೇ ಮಹಡಿ 2ನೇ ಮಹಡಿ ಅಂತ ಬರುತ್ತೆ ಅಯೋಧ್ಯೆಯಲ್ಲಿ. ಅಂದ್ರೆ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಅಂತ ಬರುತ್ತೆ. ಸರಿನಾ? ನೆಲ ಮಹಡಿ ಆಲ್ರೆಡಿ ಇವಾಗ ಪ್ರತಿಷ್ಠಾಪನೆ ಆಗಿದೆಯಲ್ಲ ಬಾಲರಾಮ, ಪ್ರತಿಷ್ಠಾಪನೆ ಆಗಿರೋ ಜನವರಿ 22ನೇ ತಾರೀಕು ನಮ್ಮ ಮೈಸೂರಿನವರಾದ ಅರುಣ್ ಯೋಗಿರಾಜ್ ಅವರು ಅದನ್ನ ಕೆತ್ತನೆ ಮಾಡಿರೋದು. ಇವಾಗ ಏನ್ ನೋಡ್ತಿರಲ್ಲ ಒಳಗಡೆ ಸೇಮ್ ಅದೇ ಟೈಪ್ ಬಾಲರಾಮನ್ನ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ಹೋಗ್ಬೇಕಾದ್ರೆ ನೋಡ್ತಾ ಹೋಗಿ. ಸರಿನಾ? ಅದೇ ರೀತಿಲಿ 1ನೇ ಮಹಡಿ ಇದು ಗ್ರೌಂಡ್ ಫ್ಲೋರ್ ಆಯ್ತು, ಇದು ಫಸ್ಟ್ ಫ್ಲೋರ್ ಆಯ್ತು. 1ನೇ ಮಹಡಿ ರಾಮನ ಆಸ್ತ್ರ ಅಂತ ಆಗುತ್ತೆ, ಅಂದ್ರೆ ದರ್ಬಾರ್ ಅಂತೀವಿ. ರಾಮ ರಾಜ ಅಲ್ವಾ ಅವನು, ಅದಕ್ಕೋಸ್ಕರ ಏನ್ ಮಾಡ್ತಾರೆ, ದರ್ಬಾರ ಅಂದ್ರೆ ಸೀತಾ ಸಮೇತ ಪಟ್ಟಾಭಿರಾಮ. ಈಗ ಸೀತೆ ಇವಾಗ ರಾಮ ಇದ್ನ ಸೀತಮ್ಮನ್ ಇರ್ಬೇಕಲ್ಲ, ಸೀತಾ ಸಮೇತ ಪಟ್ಟಾಭಿರಾಮ ಎಲ್ಲಿ ಬರ್ತಾರೆ ಅಂದ್ರೆ 1ನೇ ಮಹಡಿ ಬರ್ತಾರೆ. ಅದೇ ರೀತಿಯಲ್ಲಿ ರಾಮಾಯಣದಲ್ಲಿ ಏನೇನ್ ಘಟನೆಗಳು ನಡೆಯುತ್ತಲ್ಲ ಅದರ ಸಂಪೂರ್ಣ ಚಿತ್ರಣ ಮತ್ತೆ ಮಾಹಿತಿ ನಮ್ಗೆ ಎಲ್ಲಪ್ಪ ಸಿಗುತ್ತೆ ಅಂದ್ರೆ 1ನೇ ಮಹಡಿ ಸಿಗುತ್ತೆ. ಒಂದು ಸಂಪೂರ್ಣ ಒಂದು ರಾಮಾಯಣ ನೋಡಿದಷ್ಟು ಒಂದು ಅನುಭವನೂ ಸಹ ನಮ್ಗೆ ಎಲ್ಲಾಗುತ್ತೆ ಫಸ್ಟ್ ಫ್ಲೋರ್ ಅಲ್ಲಿ, ಅಂದ್ರೆ ದರ್ಬಾರ ಹಾಲ್ ಅಂತ ಆಸ್ಥಾನ ಅಂತ ಕರಿತೀವಿ, ಅಲ್ಲಿ ಆಗುತ್ತೆ. ಅದೇ ದಿನ ಸಾರ್ವಜನಿಕರು ಹೋಗ್ತಾರೆ ಮುಂದಿನ ದಿನಗಳಲ್ಲಿ ಅಯೋಧ್ಯೆಗೆ ಹೋದಾಗ ನೆಲ ಮಹಡಿಗೆ ಮತ್ತೆ 1ನೇ ಮಹಡಿಗೆ ಮಾತ್ರ ಹೋಗೋದಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಮತ್ತೆ 2ನೇ ಮಹಡಿ ಅಂತ ಇದೆಯಲ್ಲ, 2ನೇ ಮಹಡಿಗೆ ಹೋಗೋದಕ್ಕೆ ಅವಕಾಶ ಮಾಡ್ಕೊಳ್ಳೋದ್ರೆ ದೇವಸ್ಥಾನದ ಕೆಲಸ ಕಾರ್ಯ ಆಗಿರ್ಬೋದು, ಅಥವಾ ನಮ್ಗೆ ಗೋಪುರ ಬಂದಿರ್ಬೋದು, ಅಥವಾ ಧ್ಯಾನ ಮಂದಿರ ಅಂತ ಹೇಳ್ತಿದ್ರೆ ಸದ್ಯಕ್ಕೆ ಸಾರ್ವಜನಿಕರಿಗೆ 2ನೇ ಮಹಡಿಗೆ ಅಲೋ ಇಲ್ಲ. ಅದೇ ಟೋಟಲ್ ಎಷ್ಟಪ್ಪ ಪಿಲ್ಲರ್ಸ್ ಅಂದ್ರೆ ಕಂಬಗಳು ಅಂತೀವಲ್ಲ, ಈ ಕಂಬಗಳು ಬರುತ್ತೆ ಅಂದ್ರೆ 392 ಪಿಲ್ಲರ್ಸ್ ಬರುತ್ತೆ, 392 ಕಂಬಗಳು ಬರುತ್ತೆ. ನೆಲ ಮಹಡಿ 160 ಕಂಬ ಬರುತ್ತೆ, 1ನೇ ಮಹಡಿಲಿ 132 ಕಂಬ ಬರುತ್ತೆ, 2ನೇ ಮಹಡಿಲಿ ಸುಮಾರು 74ರಿಂದ 100 ಕಂಬ ಬರುತ್ತೆ. ಅದರಲ್ಲಿ 6 ಡಜನ್ ಪಿಲ್ಲರ್ 2.77 ಹೆಕ್ಟೇರ್ ಅಯೋಧ್ಯರಾಮ ಅಂತ ಆಗ್ತಾ ಇದೆ. ಪ್ರತಿಷ್ಠಾಪನೆ ಮಾಡ್ತಾರೆ. ಋಷಿ ಮುನಿಗಳು ಬಂದ್ಬಿಟ್ಟು ವಾಲ್ಮೀಕಿ ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ ವಸಿಷ್ಠರು, ಅಗಸ್ತ್ಯರು. ನಿನ್ನ ಹೆಸರು ಹಾಗೆ ನಿನ್ನ ಸ್ಕೂಲು ಹಾಗೆ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀ ರಾಮಚಂದ್ರನ ಆದರ್ಶದ ಬಗ್ಗೆ, ಅಥವಾ ನಿನಗೆ ಏನು ರಾಮಾಯಣದ ಬಗ್ಗೆ ಏನು ಗೊತ್ತಿದೆ, ಅಥವಾ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಬಗ್ಗೆ ನಿನಗೆ ಏನು ಗೊತ್ತಿದೆ ಆ ಮಾಹಿತಿಯನ್ನು ತಿಳಿಸ್ಕೊ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತನುಜಾ ವಿನೋದ್ ಭಟ್. ನಾನು ವಿದ್ಯಾಭಾರತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದುತ್ತಿದ್ದೇನೆ. ಹೇಳಬೇಕಾದರೆ ಈಗಿನ ಕಾಲದಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗುತ್ತಿರುವ ಈ ಸಮಾಜದಲ್ಲಿ ನಮ್ಮ ಶಾಲೆಯು ಭಾರತೀಯ ಸಂಸ್ಕೃತಿಯನ್ನು ಉಳಿಸಲು ಹಲವಾರು ಪ್ರಯತ್ನಗಳನ್ನು ನಡೆಸುತ್ತಿದೆ ಎಂದು ಹೇಳಲು ನನಗೆ ಬಹಳ ಹೆಮ್ಮೆಯಾಗುತ್ತಿದೆ. ಹೇಳಬೇಕೆಂದರೆ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು, ಸ್ಪೆಷಲಿ ಹೆಣ್ಣು ಮಕ್ಕಳು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗಿ ಹಣೆಗೆ ತಿಲಕ ಇಡುವುದಾಗಲಿ, ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನು ತೊಡುವುದಾಗಲಿ ಮಾಡುವುದಿಲ್ಲ. ಆದರೆ ನಮ್ಮ ಶಾಲೆಯು ಯಾವುದೇ ಹಬ್ಬ ಹರಿದಿನಗಳಿದ್ದಲ್ಲಿ ಹೆಣ್ಣು ಮಕ್ಕಳು ಕಡ್ಡಾಯವಾಗಿ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನೇ ತೊಡಬೇಕೆಂದು ಕಡ್ಡಾಯ ನಿಯಮವನ್ನು ಮಾಡಿದೆ. ಹಾಗೂ
ಪ್ರತಿಯೊಂದು ಹೆಣ್ಣು ಮಕ್ಕಳು ಪ್ರತಿಯೊಂದು ದಿನವೂ ಹಣೆಗೆ ತಿಲಕ ಇಡುವುದನ್ನು ಕಡ್ಡಾಯ ನಿಯಮವನ್ನಾಗಿ ಮಾಡಿದೆ ನಮ್ಮ ಶಾಲೆ ಎಂದು ಹೇಳಲು ನನಗೆ ಬಹಳ ಹೆಮ್ಮೆಯಾಗುತ್ತಿದೆ. ಈ ಕೆಲಸವನ್ನು ನಿರಂತರವಾಗಿ ಮಾಡುತ್ತಿರುವ ನಮ್ಮ ಶಾಲೆಯ ಮುಖ್ಯೋಧ್ಯಾಪಕಿಯಾಗಿರಬಹುದು ಅಥವಾ ಎಲ್ಲಾ ಸಹ ಶಿಕ್ಷಕರಿಗೆ ನನ್ನ ಹೃದಯಾಳದ ಕೃತಜ್ಞತೆಯನ್ನು ನಾನು ಸಲ್ಲಿಸುತ್ತೇನೆ. ಶತಶತಮಾನಗಳಿಂದ ಭಾರತೀಯರು ಹಂಬಲಿಸುತ್ತಿರುವ, ಭಾರತೀಯರು ಕಾಯುತ್ತಿರುವ, ಭಾರತೀಯರಿಗೆ ಸಂತೋಷದ ಸಂಭ್ರಮವೆಂದರೆ ನಮ್ಮ ಜನವರಿ 22ರಂದು ಅಂತ ಹೇಳಬಹುದು ನಾನು. ಏಕೆಂದರೆ ಎಷ್ಟೋ ಹಲವಾರು ಸಾವಿರ ವರ್ಷಗಳಿಂದ ಭಾರತೀಯರು ಅದೊಂದು ದಿನಕ್ಕೋಸ್ಕರ ಬಹಳ ಶ್ರಮ ಪಡುತ್ತಿದ್ದರು, ಬಹಳ ಹೋರಾಟ ನಡೆಸುತ್ತಿದ್ದರು. ಆದರೆ ಮೊನ್ನೆ ಅದು ನಮ್ಮ ಪ್ರಧಾನಿಯವರಾದ್ದರಿಂದ ಜನಾನುರಾಗಿ ಶ್ರೀಯುತ ನರೇಂದ್ರ ಮೋದಿ ಅವರಿಂದ ಅದು ಈಡೇರಿದೆ, ರಾಮ ಮಂದಿರ ನಿರ್ಮಾಣ. ಹಾಗಾಗಿ ಅವರಿಗೆ ನನ್ನ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ರಾಮ ಮಂದಿರ ನಿರ್ಮಾಣವು ಬಹಳ ಸುಲಭವಾಗಲಿಲ್ಲ. ಅದು ಮಾಡಬೇಕಾದರೆ ಆ ನೇತೃತ್ವ ವಹಿಸಿದಾಗ ಮೋದಿಜಿಯವರಿಗೆ ಬಹಳಾರು ಸಂಘರ್ಷಗಳು ಹಲವಾರು ಅಡೆತಡೆಗಳು ಬಂದಿವೆ. ಆದರೆ ಅವರು ಅದನ್ನ ಧೈರ್ಯದಿಂದ ಎದುರಿಸಿ ರಾಮ ಮಂದಿರವನ್ನು ನಿರ್ಮಾಣ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ನಮ್ಮ ನರೇಂದ್ರ ಮೋದಿ ಅವರಿಗೆ ನಮ್ಮ ಕಡೆಯಿಂದ ಒಂದು ಬಹಳ ದೊಡ್ಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಧನ್ಯವಾದಗಳು. ಎಲ್ಲರೂ ಅರ್ಥ ರಿಪೀಟ್ ಮಾಡಂಗಿಲ್ಲ ಅಲ್ವಾ? ಸೀತೆ ನೆಕ್ಸ್ಟ್. ವೆರಿ ಗುಡ್. ಲಕ್ಷ್ಮಣ ನೋಡು ಹತ್ರ ಇಡಬೇಕು. ಲಕ್ಷ್ಮಣ ನೆಕ್ಸ್ಟ್ ಪಾಸ್ ಆಗ ಇಲ್ಲ ಗೊತ್ತಿಲ್ಲ ಅಲ್ಲ, ಗೊತ್ತಾಗ್ತಿಲ್ಲ ಅಲ್ಲ. ಹಾ ನೆಕ್ಸ್ಟ್ ಭರತ. ವೆರಿ ಗುಡ್, ಸೂಪರ್. ವೆರಿ ಗುಡ್, ಸೂಪರ್. ಜಟಾಯು ಸೂಪರ್, ಅಲ್ಟಿಮೇಟ್. ಹಾ ವಾಲಿ, ವೆರಿ ಗುಡ್. ತುಂಬಾ ಚೆನ್ನಾಗಿ ನಿದ್ದೆ ಮಾಡಿ ಅನ್ಸುತ್ತೆ ನೀನಲ್ಲ. ವೆರಿ ಗುಡ್. ಸಿಂಪಲ್ ಮನೆಯಲ್ಲಿ ನೀವು ಯಾವ ಫ್ರೀ ಇದ್ದಾಗ ಸಾಟರ್ಡೆ ಸಂಡೇ ಹಾಲಿಡೇಸ್ ಟೈಮಲ್ಲಿ ಮಾಡ್ಕೋಬಹುದು. ಇದು ನೆಲ ಮಹಡಿ ಅಂತೀವಿ. ಅಂದ್ರೆ ನೆಲ ಮಹಡಿ, 1ನೇ ಮಹಡಿ, 2ನೇ ಮಹಡಿ ಅಂತೀವಿ. ಅಂದ್ರೆ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಅಂತ ಕರಿತೀವಿ. ಸರಿನಾ? ನೆಲ ಮಹಡಿ ಇದೆ. ಬಾಲರಾಮ ನಮಸ್ಕಾರ, ನನ್ನ ಹೆಸರು ಪೂರ್ವಿ. ನನ್ನ ಹೆಸರು ನಾವಿಬ್ಬರು 8ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಇಂದು ನಾವು ರಾಮರಕ್ಷಾ ಸ್ತೋತ್ರವನ್ನು ಹೇಳಲು ಇಷ್ಟಪಡುತ್ತೇವೆ. ಶ್ರೀ ಗಣೇಶಾಯ ನಮಃ. ಅಸ್ಯ ಶ್ರೀರಾಮ ರಕ್ಷಾ ಸ್ತೋತ್ರ ಮಂತ್ರಸ್ಯ ಬುಧ ಕೌಶಿಕ ಋಷಿ ಶ್ರೀ ಸೀತಾರಾಮಚಂದ್ರೋ ದೇವತಾ ಶ್ರೀ ಕೃಷ್ಣಚಂದ್ರಃ ಶ್ರೀ ಶಕ್ತಿ ಶ್ರೀಮದ್ ಹನುಮಾನ್ ಕಿಲಕಂ ಶ್ರೀರಾಮಚಂದ್ರ ಪ್ರೀತ್ಯರ್ಥೆ ಜಪೆ ವಿನಿಯೋಗಃ. ಅತ ಧ್ಯಾನಂ ಧ್ಯಾಯೇದಾನುಬಾಹುಂ ಧೃತ ಶರದ ಧನುಷಂ ಬದ್ಧ ಪದ್ಮಾಸನಸ್ಥಂ ಪೀತಂ ವಾಸೋವಸಾನಂ ನವಕಮಲದಳ ಸ್ಪರ್ಧಿ ನೇತ್ರಂ ಪ್ರಸನ್ನಂ ವಾಮಾಕಾರೂಢ ಸೀತಾ ಮುಖ ಕಮಲ ವಿಲಲ್ಲೋಚನಂ ನೀರದಾಭಂ ನಾನಾಲಂಕಾರದೀತಂ ದತತಮರು ಜಟಾಂ ಮಂಡಲಂ ರಾಮಚಂದ್ರಂ ಇತಿ ಧ್ಯಾನಂ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಧ್ಯಾತ್ವಾ ನಿಲೋತ್ಪಲ ಶ್ಯಾಮಂ ರಾಮಂ ರಾಜೀವಲೋಚನಂ ಜಾನಕಿ ಲಕ್ಷ್ಮಣೋಪೇತಂ ಜಟಾಮುಕುಟಮಂಡಿತಂ ಸಾಸಿತೋರ್ಣಧನುರ್ಬಾಣ ಪಾಣಿಂ ಲಕ್ತಂ ಚರಾಕ್ತಕಂ ಸ್ವಲೀಲಯಾ ಜಗತ್ಕಾತೃ ಮಾವಿರ್ಭೂತಮಜಂ ವಿಭುಂ ರಾಮ ರಕ್ಷಾ ಪಟೇ ತಾನ್ಯಃ ಪಾಪಜ್ಞಿ ಸರ್ವಕಾಮದಾಂ ಶಿರೋ ಮೇ ರಾಘವ ಪಾತು ಬಾಲಂ ದಶರಥಾತ್ಮಜ ಕೌಸಲ್ಯೋ ದೃಶೋ ಪಾತು ವಿಶ್ವಾಮಿತ್ರ ಪ್ರಿಯ ಶ್ರುತಿ ಪ್ರಾಣಾಂ ಪಾತು ಮಗತ್ತಾತ್ರೋ ಮುಖೌ ಸೌಮಿತ್ರಿ ವತ್ಸಲ ಜಮಾ ವಿದ್ಯಾನಿಧಿ ಪಾತು ಕಂಠಂ ಭರತ ವಂದಿತ ಸ್ಕಂಧೌ ದಿವ್ಯಾಯುಧ ಪಾತು ಭುಜೌ ಭಗ್ನೇಶ ಕಾರ್ಮುಕ करौ सीतापते पातु हृदयं जामदग्निजित् मध्यं पातु करध्वंसी नाभिं जाम्बवदाश्रय सुग्रीवेश कटि पातु शक्तिनी हनुमंत प्रभु ऊरो रघुत्तम पातु रक्षक कुल विनाशक जानुने सेतु कृत पातु जंगे दशमुखांतक पादौ विभीषण श्रीदः पातु रामो किल कंबको एतां राम बलोपेतां रक्षणाय सुकृति पठेत् सचिरायु सुखी पुत्री विजयी विनयी भवेत् साकाळ भूतल व्योमचारिण शब्दचारिण
न दृष्टमपि शक्शास्त्रे रक्षितं राम नामभिः रामेति रामभद्रेति रामचन्द्रेति वा स्मर नरो न लिप्यते पापै भुक्तिं मुक्तिं च विन्दते जगत्त्रैत्रैकमन्त्रेण रामं नामाभिरक्षितं यः कण्ठे धारयेत् तस्य करौ सा सर्वसिद्धयः वज्रपञ्जरनामेदं यूरावकवचं स्मरेत् अव्याहतात्म सर्वस्त्र लभते जयमङ्गलम् आदिष्टवान्यथा स्वप्ने राम रक्षामि मां भरा तथा लिखितवान् प्रार्थो प्रबुद्धो बुधकौशिक आराम कल्परक्षाणां विराम सकलापदाम् अभिरामस्य लोकानां रामं श्रीमान् सन प्रभु करुणो रूप सम्पन्नो सुकुमारो महाबलो पुण्डरीक विशालाक्षौ क्षीरकृष्णाजिनाम्बरो फलमूलाचिनो दान्तौ तापसो ब्रह्मचारिणो पुत्रौ दशरथे स्तोत्रो भ्रातरो राम लक्ष्मणो शरण्यो सर्वसन्तानां श्रेष्ठा सर्वधनुष्ठतां रक्षक कुलविनाहन्तारौ त्रायेतानो रघुत्तोत्तमा आत्मसज्ज धनुषा विशुश्रूषा वक्षया शुगनसङ्गसङ्गिनौ रक्षणाय मम राम लक्ष्मण वक्र तत्पदि सदैव गच्छतां सन्नद्ध कवची खड्गी चापबाणधरो युवा गच्छनं मनोरथोऽस्माकं रामं पातु स लक्ष्मण रामो दाशरथि शूरो लक्ष्मणानुचरो बलि काकुत्स्य पुरुष पूर्ण कौसल्यो रघुतोत्तम वेदांत वेद यज्ञेश पुराण पुरुषोत्तम जानकी वल्लभ श्रीमान प्रमेय पराक्रम इत्येतानि जपन् नित्यं मद्भक्त श्रद्धयान्वित अश्वमेधादिकं पुण्यं सम्प्राप्नोति न संशय रामं दूर्वादल श्यामं पद्माकं पीतवाससं स्तुवन्ति नामभिर्दित्वैन ते संसारिणो नरं रामं लक्ष्मण पूर्वजं रघुवरं सीतापति सुन्दरं करुणावणं विप्रप्रियं धार्मिकं राजेन्द्रं सत्यसन्धं दशरथतनयं श्यामलं शान्तमूर्तिं वन्दे लोकाभिरामं रघुकुलतिलकं राघवं रावणारिं रामाय रामभद्राय रामचन्द्राय वेदसे रघुनाथाय नाथाय सीताय पते नमः श्रीराम राम रघुनन्दन राम राम श्रीराम राम भरताग्रज राम राम श्रीराम राम रणकर्कश राम राम श्रीराम राम शरणो भव राम राम श्रीरामचन्द्र चरणो मनसा स्मरामि श्रीरामचन्द्र चरणो वचसा गृह्णामि श्रीरामचन्द्र चरणो शरणं प्रपद्ये श्रीरामचन्द्र चरणो शरणं नमामि श्रीरामचन्द्र चरणो शरणं प्रपद्ये माता रामो मत्पिता रामचन्द्र स्वामी रामो मत्सता रामचन्द्र सर्वस्वं मे रामचन्द्रो दयालु ज्ञानं जाने नैव जाने न जाने दक्षिणे लक्ष्मणो यस्य वामे तु जनकात्मजा पुरतो मारुतिर्यस्य तं वन्दे रघुनन्दनं लोकाभिरामं रणरङ्गधीरं राजीवनेत्रं रघुवंशनाथं कारुण्यरूपं करुणाकरन्तं श्रीरामदूतं शरणं प्रपद्ये मनोजवं मारुततुल्यवेगं जितेन्द्रियं बुद्धिमतावरिष्ठं वातात्मजं वानरयूथमुख्यं श्रीरामदूतं शरणं प्रपद्ये कूजन्तं राम रामेति मधुरं मधुराक्षरम् आरुह्य कविता शाखां वन्दे वाल्मीकिकोकिलम् आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहं वर्जनं मम बीजानां मार्जनं सुखसम्पदां तर्जनं यमदूतानां राम रामेति गर्जनं रामो राजमणि सदा विजयते रामं रमेशं भजे रामेणाभिहता निशाचर चमो रामाय तस्मै नमः रामन्नास्ति रामस्य दासोऽस्म्यहं रामे चित्तलय सदा भवतु मे भो राम मामुद्धर श्रीराम रामेति रमे रामे मनोरमे सहस्रनाम तत्तुल्यं राम नाम वरानने इति श्रीभरतौशिकं श्रीराम रक्षास्तोत्रं पूर्ण श्री सीतारामचंद्रपणमस्तु अयोध्यापति प्रभु श्री रामचंद्र की जय ಅಯೋಧ್ಯೆಯಲ್ಲಿ ಇನ್ನು 1 ರಿಂದ 1.5 ವರ್ಷಗಳು ಕಾಲಗಳು ಬೇಕಾಗುತ್ತೆ. ಲೈಟ್ ಒಂದು ಕ್ವಿಜ್ ಅಂತ ಮಾಡ್ತೀನಿ, ಒಂದು 2 or 3 minutes ಆಗುತ್ತೆ. ಮತ್ತೆ ರಾಮಾಯಣದಲ್ಲಿ ನಿಮಗೆ ರಾಮಾಯಣ ಅಂದ ತಕ್ಷಣ ಏನೇನು ನೆನಪಿಗೆ ಬರುತ್ತೆ ಅದೆಲ್ಲ ಸಹ ಹೇಳ್ಬೋದು. ಯುದ್ಧ ಬರುತ್ತೆ, ಬಿಲ್ಲು ಬಾಣ, ನದಿಗಳು ಬರುತ್ತೆ, ಪ್ರಾಣಿಗಳು ಬರುತ್ತೆ, ಥಿಂಗ್ಸ್ ಬರುತ್ತೆ, ಮತ್ತೆ ನೇಮ್ಗಳು ಬರುತ್ತೆ. ರಾಮನ ಫ್ಯಾಮಿಲಿ ಇರುತ್ತೆ, ರಾವಣನ ಫ್ಯಾಮಿಲಿ ಇರುತ್ತೆ, ಸರಿನಾ? ಮತ್ತೆ ನಿಮ್ಗೆ ಏನೇನು ರಾಮಾಯಣದಲ್ಲಿ ಏನೇನು ನೆನಪಿಗೆ ಬರುತ್ತೆ ಅದೆಲ್ಲ ಸಹ ನಾವು ಹೇಳ್ಬೋದು. श्री राम जय राम जय जय राम श्री राम जय राम जय जय राम श्री राम जय राम जय जय राम श्री राम
ಶ್ರೀರಾಮಾಂಜ ಇಂದಿನ ಬಹಳ ವಿಶೇಷವಾದ ಪರ್ವದಿನ ಏಕಾದಶಿ. ಇಂತಹ ಒಂದು ಪರ್ವಕಾಲದಲ್ಲಿ ಭಟ್ಕಳದಲ್ಲಿ ಸ್ಥಾಪಿತ ಆಗಿರುವಂತಹ ಅಯೋಧ್ಯ ಶ್ರೀರಾಮ ಮಂದಿರದ ಪ್ರತಿಕೃತಿ ಧರ್ಮದ ಬಗ್ಗೆ ಅವರಿಗೆ ಇರುವಂತಹ ಆಸಕ್ತಿಯನ್ನು ಹೆಚ್ಚಿಸುವಲ್ಲಿ ಪರಿಶ್ರಮ ವಹಿಸಿದಂತ ಎಲ್ಲ ಶಾಲಾ ಉಪಕಲ್ಯಾಣ ಶಿಕ್ಷಕರಿಗೆ ನಾನು ಹಿಂದೂ ಸಮಾಜದ ಪರವಾಗಿ ದೇವಸ್ಥಾನದ ವತಿಯಿಂದ ಹಾಗೂ ಸಮಾಜದ ವತಿಯಿಂದ ಇದು ಸನ್ಮಾನ ಗೌರವವನ್ನು ದಯವಿಟ್ಟು ಅವರು ಸ್ವೀಕರಿಸಬೇಕು. ಹಿರಿಯರಾದಂತಹ ಶ್ರೀ ನಾರಾಯಣ ಪ್ರವಾಳಿ ಅವರು ನನ್ನ ಮಾತಾಡ್ತಾರೆ. ಅವರು ಕೂಡ ಭಾರತದ ಅನೇಕ ಬಹಳ ತುಂಬಾ ಧನ್ಯವಾದಗಳು. ಈ ಒಂದು ವಿಶೇಷ ಕಾರ್ಯಕ್ರಮ ಎಲ್ಲ ಶಾಲಾ ಶಿಕ್ಷಕರು ಸಹ ಪ್ರಾಧ್ಯಾಪಕರು ಎಲ್ಲ ಆಡಳಿತ ರೀತಿಯ ಪ್ರತಿಯೊಬ್ಬರು ಕೂಡ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. Good morning everyone. My name is Anvesha. I am studying in 8th standard in Vidya Bharati English Medium School. Today I am going to speak few words about Ayodhya Ram Mandir. Ayodhya Ram Mandir is one of the biggest Hindu temple to be built in India after independence. As we all know that it was opened for the general public on January 22nd, 2024 after the Pran Pratishtha ceremony conducted by our Honorable Prime Minister Sir Narendra Modi. Our school has also celebrated this festival. It was such a great event for us. I still remember that it was a day like Diwali for us. Our management and especially our HM Rupa Kharvi ma'am has always encouraged us and motivated us to practice our Hindu culture. It's always a great honor for us to have such a great woman like Rupa Kharvi ma'am for us. We lit diyas and chanted Sri Rama Raksha Stotram on that day. We also were involved in many puja parts, bhajans, and we witnessed the entire program on the screen as it was telecasted on the screen in our school. Ayodhya Ram Mandir is not just a temple, but it's a great example of New India having such ancient and modern values even today. It's also a great opportunity for us Hindus to remember our great culture and Ramayana, such an epic. It resembles our great rich cultural heritage and our great ethos. The birthplace of Ram, the Prabhu Shri Ram, has been deep religious significance for all the Indians for all the Hindus in India. It's also such a great place for visiting. Including me, it has been a biggest dream for millions of Indians to visit Ram Mandir and seek his blessings. As you all might be knowing that Arun Yogiraj, the sculptor of Karnataka, whose idol was selected as Ram Lalla for the Ram Mandir. In the near future, I wish that I visit Ram Mandir and seek his blessings with my family. Thank you. Jai Shri Ram. ನಮಸ್ಕಾರ, ನನ್ನ ಹೆಸರು ದಿಶಾಜಿ. ನಾನು ವಿದ್ಯಾಭಾರತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈಗಿನ ಕಾಲದಲ್ಲಿ ಪಾಶ್ಚಾತ್ಯ ವೇಷಗಳಿಗೆ ಮಾರು ಹೋಗಿ ನಮ್ಮ ಸಂಸ್ಕೃತಿಯನ್ನು ಮರೆಯುತ್ತಿದ್ದಾರೆ. ಅಂತಹ ಕಾಲದಲ್ಲೂ ನಮ್ಮ ಶಾಲೆಯು ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಬಿಡದೆ ನಮಗೆ ಪಠ್ಯಪುಸ್ತಕದ ಪಾಠಗಳೊಂದಿಗೆ ಅದನ್ನು ಕಲಿಸುತ್ತಿದ್ದಾರೆ. ನಾನು ಈ ಶಾಲೆಯಲ್ಲಿ ಕಲಿಯುತ್ತಿದ್ದೇನೆ ಎಂಬುದು ನನ್ನ ಹೆಮ್ಮೆಯ ವಿಷಯವಾಗಿದೆ. ನಾನು ರಾಮ ಮಂದಿರದ ನಿರ್ಮಾಣದ ಬಗ್ಗೆ ಒಂದೆರಡು ಮಾತುಗಳನ್ನಾಡಲಿದ್ದೇನೆ. ರಾಮ ಮಂದಿರವು ಹಿಂದೂ ಧರ್ಮದ ಜನರ ಐಕ್ಯತೆಯನ್ನು ಪ್ರದರ್ಶಿಸುವ ಒಂದು ಅದ್ಭುತ ನಿರ್ಮಾಣವಾಗಿದೆ. ಅಯೋಧ್ಯೆಯಲ್ಲಿ ನಿರ್ಮಿಸಲಾದ ಈ ಮಂದಿರದ
ಉದ್ಘಾಟನೆ ಕಾರ್ಯಕ್ರಮವನ್ನು ಜನವರಿ 22, 2024ರಂದು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು. ಈ ಇಡೀ ಮಂದಿರವನ್ನು ಕೇವಲ ಕೃಷ್ಣಶಿಲೆಯಿಂದ ನಿರ್ಮಿಸಿದ್ದಾರೆ ಅಲ್ಲದೆ ಪ್ರಾಚೀನ ಕಾಲದ ದೇವಸ್ಥಾನದ ಕೆತ್ತನೆಗಳನ್ನು ನಾವು ಇದರಲ್ಲಿ ಕಾಣಬಹುದು. ಇದರ ಮೂಲ ವಿಗ್ರಹವಾದ ರಾಮಲಲ್ಲಾ ವಿಗ್ರಹದ ಕೃಷ್ಣಶಿಲೆಯು ನಮ್ಮ ಕರ್ನಾಟಕದಿಂದ ಹೋಗಿದ್ದು ಅದನ್ನು ಕೆತ್ತಿದ್ದು ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ಶಿಲ್ಪಿ ಅರುಣ್ ಯೋಗಿರಾಜ್. ಇದು ನಮಗೆ ಅತಿ ಹೆಮ್ಮೆಯ ವಿಚಾರವಾಗಿದೆ. ರಾಮ ಮಂದಿರವು ನಿಮ್ಮೆಲ್ಲರ ಹೆಮ್ಮೆ ಪಡುವ ವಿಚಾರವಾಗಿದ್ದು ಭಾರತವು ಗರ್ವ ಪಡುವ ಸಾಧನವಾಗಿದೆ. ಇಂತಹ ರಾಮ ಮಂದಿರದ ಪ್ರತಿರೂಪವನ್ನು ನಮ್ಮ ಭಟ್ಕಳದ ಚನ್ನಪಟ್ಟಣ ಹನುಮಂತ ದೇವಸ್ಥಾನದಲ್ಲಿ ಸ್ಥಾಪಿಸಿದ್ದು ನಿಮ್ಮೆಲ್ಲರ ಹೆಮ್ಮೆಯ ವಿಷಯ. ಸಾಧ್ಯವಾದರೆ ರಾಮ ಮಂದಿರಕ್ಕೆ ನೀವೆಲ್ಲರೂ ಭೇಟಿ ಕೊಡೋಣ ಎಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಚನ್ನಪಟ್ಟಣ ಹನುಮಂತ ದೇವಸ್ಥಾನದಲ್ಲಿ ಏನು ಮಿನಿಯೇಚರ್ ಅಯೋಧ್ಯ ಟೆಂಪಲ್ ಅನ್ನು ಸ್ಥಾಪನೆ ಮಾಡಿದ್ದಾರೆ, ಅದನ್ನು ವೀಕ್ಷಿಸಲಿಕ್ಕೆ ನಾವು ನಮ್ಮ ಮಕ್ಕಳ ಜೊತೆಯಲ್ಲಿ ಇವತ್ತು ಇಲ್ಲಿ ಬಂದಿದ್ದೇವೆ. ನಮಗೆ ಈ ಒಂದು ವೀಕ್ಷಣೆಗೆ ಅನುವು ಮಾಡಿಕೊಟ್ಟಂತ ಈ ಒಂದು ಚನ್ನಪಟ್ಟ ದೇವಸ್ಥಾನದ ಕಮಿಟಿ ಮೆಂಬರ್ಸಿಗೂ ನಾನು ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ಏನಂದ್ರೆ ನಮ್ಮ ಪ್ರೋತ್ಸಾಹಿಸ್ತಾ ಇಲ್ಲ, ನಾವು ವೆಸ್ಟರ್ನ್ ಕಲ್ಚರಿಗೆ ಸಂಪೂರ್ಣವಾಗಿ ಮಾರು ಹೋಗಿದ್ದೇವೆ. ಅದನ್ನ ನೋಡಿದ ನಾನು ಪ್ರಥಮವಾಗಿ ಮಾಡಿದ್ದೇನೆಂದ್ರೆ ಅವರು ನಮ್ಮ ಧರ್ಮದ ವಿಚಾರವನ್ನ ಅವರಿಗೆ ಸ್ವಲ್ಪವಾಗಿ ನಾನು ಹೇಳ್ತಾ ಬಂದೆ. ಶಾಲೆಗಳಲ್ಲಿ ನನಗೇನು ಬೆಳಿಗ್ಗೆ ಅಸೆಂಬ್ಲಿ ಟೈಮಲ್ಲಿ ಏನು ಸಮಯ ಸಿಗುತ್ತೆ ಸ್ವಲ್ಪ, ಆವಾಗ ನಾನು ಅವರಿಗೆ ಹಿರಿಯರಿಗೆ ಯಾವ ರೀತಿ ಗೌರವ ಕೊಡಬೇಕು, ಯಾವ ರೀತಿ ನಾವು ಅವರ ಒಂದು ಆಶೀರ್ವಾದವನ್ನು ಪಡ್ಕೊಳ್ಬೇಕು, ಯಾವ ರೀತಿ ನಮ್ಮ ತಂದೆ ತಾಯಿಗಳಿಗೆ ನಾವು ಮಾತಾಡ್ಬೇಕು, ಅವೆಲ್ಲ ನಾನು ಹೇಳ್ತಾ ಹಗುರ ನಾವು ನಮ್ಮ ಶಾಲೆಯಲ್ಲಿ ಭಗವದ್ಗೀತೆ ಅಭಿಯಾನವನ್ನ ಶುರು ಮಾಡಿದ್ವಿ. ಸುಮಾರು 5-6 ವರ್ಷ ಮೇಲಾಯಿತು. ನಮ್ಮ ಮಕ್ಕಳಿಗೆ ನನಗೆ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, 12ನೇ ಅಧ್ಯಾಯ, 15ನೇ ಅಧ್ಯಾಯ ಮತ್ತೆ 10ನೇ ಅಧ್ಯಾಯ ಸಂಪೂರ್ಣವಾಗಿ ಅವರಿಗೆ ಎಷ್ಟೆಷ್ಟು ಶ್ಲೋಕ ಇದೆ ಅದರಲ್ಲಿ ಅವೆಲ್ಲ ಬರುತ್ತೆ. ಅದರ ಜೊತೆಯಲ್ಲಿ ಈ ವರ್ಷ ಏನು ರಾಮ ಮಂದಿರ ಪ್ರತಿಷ್ಠಾಪನೆ ಏನಾಯಿತು ಅಯೋಧ್ಯದಲ್ಲಿ, ಆ ದಿನ ನಾವು ನಮ್ಮ ಮಕ್ಕಳಿಗೆಲ್ಲ ಒಂದು ಟಾಸ್ಕ್ ಕೊಟ್ಟಿದ್ವಿ, ರಾಮರಕ್ಷ ಪಠಣೆಯನ್ನ ಮಾಡೋದು. ಅದನ್ನ ರಾಮರಕ್ಷ ಸ್ತೋತ್ರದ ಕಾಂಪಿಟೇಷನ್ ಅನ್ನು ಸಹ ಇಟ್ಟಿದ್ದೇವೆ ನಾವು. ಆದ ಕಾರಣ ಅವರಿಗೆ ರಾಮರಕ್ಷ ಸ್ತೋತ್ರ ಸಹ ಸಂಪೂರ್ಣವಾಗಿ ಬರುತ್ತೆ. ನನ್ಗೆ ಬಹಳ ಹೆಮ್ಮೆ ಆಯ್ತು. ಇವತ್ತು ಮಕ್ಕಳು ಇದು ನೋಡ್ಲಿಕ್ಕೆ ಬಂದಾವಾಗ ಮಕ್ಕಳ ಹತ್ರ ಕೇಳಿದವಾಗ ಅವ್ರು ಭಗವದ್ಗೀತೆ ಅಧ್ಯಾಯ ಸಹ ಹೇಳಿದ್ರು. ಅದೇ ರೀತಿ ರಾಮರಕ್ಷ ಸ್ತೋತ್ರ ಸಹ ಅವರು ಎಲ್ಲರ ಎದುರುಗಡೆಗೆ ಎಲ್ಲ ಸಾಮೂಹಿಕವಾಗಿ ಹೇಳಿದಕ್ಕೆ ನಂಗೆ ಬಹಳ ಸಂತೋಷ ಆಯ್ತು. ಅಂದ್ರೆ ಈ ದೇವಸ್ಥಾನದಲ್ಲಿ ಏನು ದೈವಿಕವಾದ ಏನು ಒಂದು ಇದಿದೆ ಅದು ಖಂಡಿತವಾಗಿ ನಮ್ಮ ಮಕ್ಕಳಿಗೆ ಸಿಗ್ಲಿ. ಅವರು ಮುಂದಿನ ಜೀವನದಲ್ಲಿ ಅವರ ಸಂಪರ್ಕದಲ್ಲಿ ಯಾರು ಬರ್ತಾರೋ ಅಥವಾ ಅವರು ದೊಡ್ಡವರಾದ್ಮೇಲೆ ಅವರ ಮದುವೆ ಮಕ್ಕಳಾದ್ಮೇಲೆ ಅವರ ಮಕ್ಕಳಿಗೂ ಸಹ ನಮ್ಮ ಸಂಪ್ರದಾಯ ನಮ್ಮ ಧರ್ಮ ಇದರ ಬಗ್ಗೆ ನಾವು ಜನರಿಗೆ ಹೇಳಿ ನಮ್ಮ ಧರ್ಮದವನ್ನು ಏನು ಸ್ಥಾಪನೆ ಇದೆ ಅದನ್ನ ನಿರಂತರವಾಗಿ ನಾವೇ ಮಾಡ್ಬೇಕಾಗಿದೆ. ಸೊ ಬೇರೆಯವ್ರು ಬಂದು ಇಲ್ಲಿ ಏನು ಮಾಡಲ್ಲ, ನಾವೇ ಚಿಕ್ಕ ಚಿಕ್ಕ ವಿಷಯಗಳ ನಮ್ಮ ಮಕ್ಕಳಿಗೆ ರಾಮಾಯಣ ವಿಷಯವಾಗ್ಲಿ ಮಹಾಭಾರತ ವಿಷಯವಾಗ್ಲಿ ಅದು ನಮ್ಮ ಮಕ್ಕಳಿಗೆ ನಾವು ಹೇಳ್ಬೇಕಾಗತ್ತೆ. ಭಗವದ್ಗೀತೆ ಒಂದು ಸಂಪೂರ್ಣವಾದ ಗ್ರಂಥ, ಅದು ಒಂದು ಧರ್ಮ ಅನ್ನೋಕ್ಕಿಂತ ನಮ್ಮ ಜೀವನದ ಒಂದು ಪ್ರತಿಯೊಂದು ಹಂತ ನಾವು ಯಾವ ರೀತಿ ಇರ್ಬೇಕಂತ ಅದರಲ್ಲಿ ಸಂಪೂರ್ಣವಾಗಿ ಪ್ರಭು ಶ್ರೀ ಕೃಷ್ಣ ಅವರು ಅದರಲ್ಲಿ ಹೇಳ್ಕೊಟ್ಟಿದ್ದಾರೆ. ಅದನ್ನ ನಾವು ಪಾಲಿಸುವ, ಅದೇ ರೀತಿ ನಮ್ಮ ಮಕ್ಕಳಿಗೆ ಇವತ್ತಿಲ್ಲಿ ಬರ್ಲಿಕ್ಕೆ ಅನುವು ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇಂದಿನ ವಿಶೇಷ ಏಕಾದಶಿಯ ಪರ್ವ ದಿನದಂದು ನಾವು ಭಟ್ಕಳದ ಎಲ್ಲ ಹಿಂದೂ ಬಾಂಧವರು ಬಹಳ ಹೆಮ್ಮೆ ಪಡುವಂತ ವಿಶೇಷ ದಿನ ಆಗಿದೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ. ಕಾರಣ ಅಯೋಧ್ಯೆಯ ಶ್ರೀರಾಮ ಮಂದಿರದ ಪ್ರತಿಕೃತಿಯನ್ನ ಇಲ್ಲಿ ಶ್ರೀ ವಿನಯ್ ರಾಮ್ ಅವರು ಪ್ರತಿಷ್ಠಾಪನೆ ಮಾಡಿ 4ನೇ ದಿನ ಅತ್ಯಂತ ಯಶಸ್ವಿ ಪ್ರದರ್ಶನ. ಅಂದ್ರೆ ಭಕ್ತಾದಿಗಳು ಬಹಳ ಆಸಕ್ತಿಯಿಂದ ಬಂದು ಇದನ್ನ ವೀಕ್ಷಣೆ ಮಾಡಿ ಸಾಕ್ಷಾತ್ ಅಯೋಧ್ಯೆಗೆ ಹೋದಂತ ಭಾವನೆಯನ್ನ ಮನಸ್ಸಿನಲ್ಲಿ ತುಂಬಿಸ್ಕೊಂಡು ಹೋಗ್ತಾ ಇರೋದು ಈ ಆಯೋಜಕರಿಗೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಅದ್ರ ಜೊತೆಲಿ ಇವತ್ತಿನ ವಿಶೇಷವಾಗಿ ನಮಗೆ ಭಟ್ಕಳದ ಎಲ್ಲ ಹಿಂದೂ ಸಮಸ್ತ ಬಾಂಧವರಿಗೂ ಬಹಳ ವಿಶೇಷವಾದ ಹೆಮ್ಮೆ ಪಡುವಂತ ದಿನ ಅಂತ ಹೇಳ್ಬೋದು. ಕಾರಣ ಭಟ್ಕಳದ ಅತ್ಯಂತ ಪ್ರತಿಷ್ಠಿತ ಒಂದು ವಿದ್ಯಾಸಂಸ್ಥೆ ವಿದ್ಯಾಭಾರತಿ ಶಾಲೆ, ಇಲ್ಲಿಯ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಬಂದು
ಆ ಮಕ್ಕಳಿಗೆ ಇಲ್ಲಿರುವ ಆ ರಾಮ ಮಂದಿರದ ಪ್ರತಿಕೃತಿಯನ್ನು ತೋರಿಸಿ ರಾಮನ ಆದರ್ಶಗಳ ಬಗ್ಗೆ, ರಾಮನ ವಿಶೇಷತೆಗಳ ಬಗ್ಗೆ ತಿಳಿಸುವಂತ ಒಂದು ಕಾರ್ಯಕ್ರಮಕ್ಕೆ ಅವರನ್ನೆಲ್ಲ ತೊಡಗಿಸಲಿಕ್ಕೆ ಅಲ್ಲಿಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ರೂಪಾ ರಮೇಶ್ ಕಾರ್ವಿಯವರು ತಮ್ಮ ತುಂಬಾ ಸ್ವಂತ ಪರಿಶ್ರಮದಿಂದ ಆ ಮಕ್ಕಳನ್ನೆಲ್ಲ ಕ್ರೋಢೀಕರಿಸಿ ಸುಮಾರು 600-700 ಜನ ಮಕ್ಕಳು ಇವತ್ತು ಇದನ್ನು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಈ ಆಯೋಜನೆ ಮಾಡಿದ್ದಕ್ಕೆ ಸಾರ್ಥಕ ಭಾವನೆ ನಮ್ಮಲ್ಲಿ ಉಂಟಾಗ್ತಾ ಇದೆ. ನಿಜವಾಗಿಯೂ ಈ ಕ್ಷೇತ್ರದಲ್ಲಿ ಶ್ರೀರಾಮ ಆಂಜನೇಯರ ಸಮಾಗಮ ಆಗಿದೆ ಅನ್ನುವಂಥ ವಿಷಯ ನಮ್ಮೆಲ್ಲರಿಗೂ ಬಹಳ ಖಂಡಿತವಾಗಿ ಆಗಿದೆ, ತುಂಬಾ ಸಂತೋಷದ ವಿಷಯ. ಅದ್ರ ಜೊತೆಲಿ ಭಟ್ಕಳದ ಕನ್ನಡ ಮಾಧ್ಯಮ, ಕನ್ನಡ ಗಂಡು ಮಕ್ಕಳ ಶಾಲೆಯ ಮಕ್ಕಳು ಕೂಡ ಈ ಒಂದು ವೀಕ್ಷಣಾ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವರನ್ನ ಕರ್ಕೊಂಡು ಬರುವಲ್ಲಿ ಅಲ್ಲಿಯ ಶಿಕ್ಷಕರು ಬಹಳ ಶ್ರಮ ವಹಿಸಿ ಆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮುಖ್ಯವಾದ ಉದ್ದೇಶವೇ ಅದಾಗಿತ್ತು, ಮಕ್ಕಳಿಗೆ ಈ ಬಗ್ಗೆ ವಿಶೇಷ ಅರಿವು ಮೂಡಿಸಬೇಕು ಅನ್ನುವಂಥದ್ದೇ ಈ ಪ್ರಯಾಣದ ಉದ್ದೇಶ ಕೂಡ ವಿನಯರಾಮದಾಗಿತ್ತು. ಅಂತದ್ರಲ್ಲಿ ಭಟ್ಕಳದಲ್ಲಿ ಆ ಕೆಲಸ ಸಾರ್ಥಕವಾಗಿ ಆಗಿದೆ ಅನ್ನೋದೇ ನಮಗೆ ಸಮಾಧಾನದ ವಿಷಯ. ಅದರಿಂದ ಅದಕ್ಕೆ ಆಯೋಜನೆ ಮಾಡಿದಂತ ಶಿಕ್ಷಕರಿಗೂ, ಅದಕ್ಕೆ ಅನುಮತಿ ಕೊಟ್ಟಂತ ಆಡಳಿತ ಮಂಡಳಿಗೂ, ಈ ವ್ಯವಸ್ಥೆಗೆ ಎಲ್ಲ ರೀತಿಯ ಸಹಕರಿಸಿದ ಸಾರ್ವಜನಿಕರಿಗೂ, ಆಡಳಿತ ಮಂಡಳಿಗೂ ಮತ್ತು ಸಮಸ್ತ ಹಿಂದೂ ಸಮಾಜದ ಎಲ್ಲ ಮುಖಂಡರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ನಿಮ್ಮಿಂದ ಇಂತಹ ಧರ್ಮದ ರಕ್ಷಣೆ ಕೆಲಸ, ದೇಶದ ರಕ್ಷಣೆ ಕೆಲಸ ಸತತವಾಗಿ ನಿರಂತರವಾಗಿ ನಡೀತಾ ಇರಲಿ. ಎಲ್ಲ ಮಕ್ಕಳಿಗೂ ಕೂಡ ಈ ಧರ್ಮ ಜಾಗೃತಿ ಮೂಡುವಂತ ಕೆಲಸ ನಿರಂತರವಾಗಿ ನಿಮ್ಮ ಕೈಯಲ್ಲಿ ನಡೀಲಿ. ಅದಕ್ಕೆ ಶ್ರೀ ರಾಮಾಂಜನೇಯ ನಿಮಗೆ ಅನುಗ್ರಹವನ್ನು ಮಾಡಲಿ, ನಿಮ್ಮ ಎಲ್ಲಾ ಪ್ರಯತ್ನಗಳು ಯಶಸ್ವಿಯಾಗಲಿ, ನಿಮಗೆ ಆಯುರಾರೋಗ್ಯ ಭಾಗ್ಯ ಸಿಕ್ಕಲಿ ಅಂತ ಪ್ರಾರ್ಥಿಸುತ್ತಾ, ಈ ವ್ಯವಸ್ಥೆಗೆ ಸ್ಪಂದಿಸಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಆಸಕ್ತಿಯಿಂದ ಅವರಿಗೆ ವಿವರಿಸಿದೆ. ಅದಲ್ಲದೆ ವಿಶೇಷವಾಗಿ ಈ ಮಕ್ಕಳಿಂದ ಇವತ್ತು 2 ಶ್ಲೋಕಗಳನ್ನ ಬಹಳ ಸುಲಲಿತವಾಗಿ ಅವರು ಕಂಠಪಾಠ ಮಾಡಿದ್ದನ್ನ ಇಲ್ಲಿ ಹೇಳಿದ್ದಾರೆ ಆ ಮಕ್ಕಳು. ನಾವೆಲ್ಲ ಪುಳಕಿತರಾಗಿದ್ದೇವೆ ಅದನ್ನು ಕೇಳಿ. ಅಂದ್ರೆ ಇವ ಸಾರ್ಥಕತೆ ಇವರಲ್ಲಿ ಎದ್ದು ಕಾಣಿಸ್ತಾ ಇದೆ, ಅವರ ಪರಿಶ್ರಮ ಸಾರ್ಥಕವಾಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ಮಕ್ಕಳಿಗೂ ಇದು ಸಹಜವಾಗಿ ಕಂಠಪಾಠ ಆಗ್ಬೇಕು. ರಾಮಾಯಣ ಮಹಾಭಾರತದಲ್ಲಿ ಬರುವಂತ ಎಲ್ಲ ಪಾತ್ರ ಪರಿಚಯ ಅವರಿಗೆ ಒಕ್ಕಾಗಿ ಮನಸ್ಸಿನಲ್ಲಿ ಉಳಿಬೇಕು ಅಂತ ಪ್ರಯತ್ನ ನಿಮ್ಮಿಂದ ಆಗ್ಲಿ. ಯಾಕಂದ್ರೆ ಭಾರತದ ಅಸ್ಮಿತೆ ಹಿಂದೂ ಧರ್ಮ, ಸನಾತನ ಧರ್ಮ, ಈ ಧರ್ಮದ ಉಳಿವಿಗಾಗಿ ನಿಮ್ಮೆಲ್ಲರ ಹೋರಾಟ ನಿರಂತರವಾಗಿ ನಡೀತಾ ಇರಲಿ. ಆ ಮೂಲಕ ನಿಮಗೆ ದೇವರು ಎಲ್ಲ ಶಕ್ತಿ ಸಾಮರ್ಥ್ಯ ಕೊಡ್ಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ನಿಮಗೆ ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ. ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.